ಇದು ಸಿಲಿಂಡ್ರಲ್ಲಿ ವಾಷರು ತುಂಬ ಪ್ರಾಬ್ಲಮ್ ಬರುತ್ತೆ. ಕೆಲವೊಂದು ಟೈಮಲ್ಲಿ ಕಟ್ಟಾಗಿ ಹಾರ್ಡಾಗಿ ಲೂಸ್ ಆದವಾಗ ನಾವು ರೆಗ್ಯುಲೇಟರ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಈ ಥರ ಲೀಕೇಜ್ ಆಗುತ್ತೆ. ಅದೇ ನಮ್ಮ ಡಿವೈಸ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗಲ್ಲ, ಆರಾಮಾಗಿ ನೀವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಇವಾಗ ಏನಾಗಿದೆ, ನಿನ್ನೆ ನಾವು ವಿಡಿಯೋಲ್ಲಿ ಅಪ್ಲೋಡ್ ಆಗಿತ್ತು, ಸುಮಾರು ಜನ ಕಾಲ್ ಮಾಡಿದರೆ ನಾವು ಪಿಕ್ ಮಾಡೋಕ್ಕಾಗಿಲ್ಲ. ಸೊ ನಾಳೆಯಿಂದ ಎಲ್ಲರೂ ಕಾಲ್ ಮಾಡಿ ನಾವು ಪಿಕ್ ಮಾಡ್ತೀವಿ. ಇಲ್ಲಿ JKVK ಕೃಷಿ ಮೇಳದಲ್ಲಿದ್ದೇವೆ, ಹಾಗಾಗಿ ಇಲ್ಲಿ ನೆಟ್ವರ್ಕ್ ಇರಲ್ಲ, ಪಿಕ್ ಮಾಡೋಕ್ಕಾಗಿಲ್ಲ. ನೋಡಿ ಈ ಥರ ಲೀಕೇಜ್ ಆಗುತ್ತೆ. ಅದೇ ನಮ್ಮ ಡಿವೈಸ್ ಹಾಕಿಬಿಟ್ರೆ ನಿಮ್ಗೆ ಆ ಪ್ರಾಬ್ಲಮೇ ಬರೋಲ್ಲ. ತೋರಿಸ್ತಾನೆ ನೋಡಿ. ಇವಾಗ ಸ್ಟವ್ ಆನ್ ಇರುತ್ತೆ, ಈ ಪೈಪ್ ಏನಾರ ಹೀಟಾಗಿ ಲೂಸಾಗಿ ಮೆಲ್ಟಾಗಿ ಈ ಥರ ಹೊರಗಡೆ ಬಂದರೆ ನಾರ್ಮಲ್ ಆಗಿದ್ದರೆ ಕಂಟಿನ್ಯೂಸ್ ಆಗಿ ಗ್ಯಾಸ್ ಹೋಗುತ್ತೆ. ನಮ್ಮ ಡಿವೈಸರಿಂದ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಸ್ಟಾಪ್ ಆಗಿಬಿಡುತ್ತೆ. ಫ್ಯಾನ್ ಆಫ್ ಮಾಡಿ. ಇವಾಗ ನೋಡಿ, ಇದಾದ್ರೆ ತಕ್ಷಣ ಆಟೋಮೆಟಿಕ್ ಇದೇನಾಗುತ್ತೆ, ಕಟ್ ಆಗಿಬಿಡುತ್ತೆ. ಆಮೇಲೆ ಸಿಲಿಂಡ್ರಲ್ಲಿ ಗ್ಯಾಸ್ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಬುಕಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆನ್ ಮಾಡಬೇಕು ಅಂತ ಏನಿಲ್ಲ, ಬರೀ ಸ್ಟವ್ ಒಂದು ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ಸೊ ಬೇಕಿದ್ರೆ ಈ ನಂಬರ್ಗೆ ಮತ್ತೆ ಕಾಲ್ ಮಾಡಬೇಕು. ಪ್ರೈಸ್ ಬಂದುಬಿಟ್ಟು 1800 ರುಪೀಸ್ ಆಗುತ್ತೆ, ಡಿಸ್ಕೌಂಟ್ ಹೋಗಿ 4500 MRP, 1800 ರುಪೀಸ್ ಪ್ರೈಸ್. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಹೌದು. ಥ್ಯಾಂಕ್ ಯು.